ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದು ಈಸಿಯಾಗಿದೆ. ಆಲ್ರೆಡಿ ನಾನು ಇದನ್ನು ಸ್ಯಾರಿಗೆ ಹಾಕಿದ್ದೀನಿ. ಅಂದರೆ ಸಿಂಗಲ್ ಸ್ಟೆಪ್ಪು, ನೀವು ಆ ಸಿಂಗಲ್ ಸ್ಟೆಪ್ನೇ ಅಷ್ಟಕ್ಕೆ ಬೇಕಾದ್ರೆ ಕುಚ್ಚು ಕಟ್ಕೊಳ್ಬೋದು ಬಿಗಿನರ್ಸ್ ಆದರೆ. ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಅಷ್ಟೇ ಸಿಂಪಲಾಗಿ ಸಾಕು ಅಂತ ಅಂದರೆ ಅಷ್ಟನ್ನೇ ನೀವು ಕುಚ್ಚು ಕಟ್ಕೊಳ್ಬೋದು. ಇಲ್ಲ ಅಂತಂದರೆ ಇದು ನೋಡಿ 3 ಸ್ಟೆಪ್ಸ್ ಬರುತ್ತೆ. 3 ಸ್ಟೆಪ್ಸಲ್ಲಿ ಇದು ಎಂಡ್ ಆಗುತ್ತೆ. ಇದು ನೋಡಿ, ಇಲ್ಲಿ ಸ್ಯಾರಿಗೆ ಕುಚ್ಚು ಕಟ್ಟಿದ್ದೀನಲ್ಲ ಪಿಂಕ್ ಕಲರು, ಅದು ಸ್ಯಾರಿಲೇ ಬಂದಿರೋ ಥ್ರೆಡ್ನ ಯೂಸ್ ಮಾಡಿಕೊಂಡು ಕಟ್ಟಿರೋದು. ಈ ಗ್ರೀನು ಅಷ್ಟೇ ಸ್ಯಾರಿಲೇ ಬಂದಿತ್ತು ಬಾರ್ಡರ್ ಹತ್ರ, ಅದನ್ನೇ ಯೂಸ್ ಮಾಡಿಕೊಂಡು ಕಟ್ಟಿರೋದು. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಅಲ್ಲೂ ಸಿಂಗಲ್ ಸ್ಟೆಪ್ ಮಾಡಿದೆ, ಅದನ್ನು ಹೋಗಿ ನೋಡಿ. ಅದನ್ನು ಆದಮೇಲೆ ಇದು ನೆಕ್ಸ್ಟ್ ಸ್ಟೆಪ್ ಹೀಗೆ ಬರುತ್ತೆ. ಇದು ಸ್ಯಾರಿಗೆ ನೋಡಿ ಈ ಥರ ಕುಚ್ಚು ಇತ್ತು ಅಲ್ಲಿ, ಅದನ್ನು ಕಟ್ ಮಾಡಿ ಜಿಗ್ಝ್ಯಾಗ್ ಮಾಡಿದ್ದೀನಿ. ನಾನೇ ಆ ವಿಡಿಯೋನೂ ಹಾಕಿದ್ದೀನಿ, ನಾನು ಜಿಗ್ಝ್ಯಾಗ್ ಮಾಡಿರೋದನ್ನ. ಅದನ್ನು ಬೇಕಾದ್ರೆ ಹೋಗಿ ನೋಡಿ. ನೋಡಿ ಈ ಥರ ಇದು ಸಿಂಗಲ್ ಸ್ಟೆಪ್ ಆಗಿದೆ, ಫಸ್ಟ್ ಸ್ಟೆಪ್ ಆಗಿದೆ. ಈಗ ನಾನು ಸೆಕೆಂಡ್ ಸ್ಟೆಪ್ ಹಾಕ್ತಾ ಇರೋದು. ನೀವು ಆ ವಿಡಿಯೋನ ಹೋಗಿ ಚೆಕ್ ಮಾಡಿ, ಫಸ್ಟ್ ಸ್ಟೆಪ್ ಹಾಕಿರೋ ವಿಡಿಯೋನ. ಯಾಕಂದರೆ ತುಂಬ ಅದು 20 ಮಿನಿಟ್ಸ್ 30 ಮಿನಿಟ್ಸ್ ವಿಡಿಯೋ ಆಗ್ತಿತ್ತು, ಅದಕ್ಕೆ 2 ಪಾರ್ಟಲ್ಲಿ ಮಾಡಿದ್ದೀನಿ. ಸ್ಲೋ ಆಗಿ ತೋರಿಸಿದ್ದೀನಿ ನಿಮಗೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೋಡಿ, 2 ಸಿಂಗಲ್ ಕ್ರೋಶೇಸ್ನ ಮಾಡಿಕೊಂಡು ಈಗ 4 ಚೈನ್ ಹಾಕ್ಕೊಳ್ಬೇಕು. ಫಸ್ಟ್ ಸ್ಟೆಪ್ ಹೋಗಿ ಆ ವಿಡಿಯೋನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್ಪು. ಇಲ್ಲ ಅಂತಂದರೆ ನೀವು ಸ್ಲ್ಯಾಂಟಿಂಗ್ ಆರ್ಚ್ ಹಾಕ್ಕೊಂಡು ಇದನ್ನು ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ಪು ಇದನ್ನು ನೀವು ಈ ಥರನೂ ಡಿಸೈನ್ ಮಾಡ್ಕೊಳ್ಬಹುದು. ನೋಡಿ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕ್ಕೊಂಡಿದ್ದೆ. 2 ಚೈನ್ ಹಾಕ್ಕೊಂಡ್ಮೇಲೆ ಆ ಥರ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ. ಅದಾದಮೇಲೆ ನೋಡಿ ಇಲ್ಲಿ ಆ ಥರ ಪೆಟಲ್ಸ್ ಥರನೇ ಬಂದಿದೆ, 5 ಪೆಟಲ್ಸ್ ಥರ. ಇಲ್ಲಿ ಮತ್ತೆ 4 ಚೈನ್ ಹಾಕ್ಕೊಂಡು ಅಲ್ಲಿ ಗ್ಯಾಪ್ ಇರುತ್ತೆ, ಒಂದೊಂದು ಪೆಟಲ್ ಆದಮೇಲೂ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು. ಅಲ್ಲಿಗೆ ಹೋಗಿ ಲಾಕ್ ಮಾಡಿದ್ಮೇಲೆ ಮತ್ತೆ ಅಷ್ಟೇ, ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್ ಅಷ್ಟೇ. ಇದು 4 ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡೋದು. 4 ಚೈನ್ ಹಾಕ್ಕೊಳ್ಳೋದು. ನೋಡಿ ಅಲ್ಲಿ ಗ್ಯಾಪ್ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಅಲ್ಲಿಗೆ ಹೋಗಿ ಲಾಕ್ ಮಾಡೋದು. ಇಷ್ಟೇ ಸೆಕೆಂಡ್ ಸ್ಟೆಪ್ಪು. ಈಸಿಯಾಗಿದೆ. ಫಸ್ಟ್ ಸ್ಟೆಪ್ಪು ಈಸಿಯಾಗೇ ಇದೆ, ಅದನ್ನು ಹೋಗಿ ಚೆಕ್ ಮಾಡಿ ಆ ವಿಡಿಯೋನ. ಅದನ್ನು ಸ್ಲೋ ಆಗೇ ತೋರಿಸಿದ್ದೀನಿ ನೋಡಿ. ಮತ್ತೆ 4 ಚೈನ್ ಹಾಕ್ಕೊಳ್ಳೋದು. 4 ಚೈನ್ ಹಾಕಿ ಆ ಪೆಟಲ್ಸ್ ಹಿಂದೆ ಲಾಕ್ ಮಾಡೋದು ಅಷ್ಟೇ. ಇದು ತುಂಬ ಈಸಿ ಇದೆ. ಅದು ಫಸ್ಟ್ ಸ್ಟೆಪ್ದೇ ತುಂಬ ನೀಟಾಗಿ ಕಾಣುತ್ತೆ. ಅದು ಫಸ್ಟ್ ಸ್ಟೆಪ್ಪೇ ನಿಮಗೆ ಸಾಕು ಅಂದರೆ ಅಷ್ಟನ್ನೇ ಮಾಡ್ಕೊಳ್ಬಹುದು. ಅದು ತ್ರಿಬಲ್ ಕ್ರೋಶೆ ಥರನೇ ಉದ್ದ ಬರುತ್ತೆ, ಪೆಟಲ್ಸ್ ಥರನೇ ಅದು. ಇಲ್ಲಿ ನೋಡಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಕ್ರೋಶಾ ಬರದೇ ಇರೋರ್ಗು ನೀಡಲ್ ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿ ಕುಚ್ಚನ್ನ ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನೂ ಹಾಕಿದ್ದೀನಿ, ಪ್ಲೇಲಿಸ್ಟಲ್ಲಿರುತ್ತೆ. ನೀಡಲ್ ವಿತ್ ಸ್ಯಾರಿ ಕುಚ್ ಅಂತ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ, ಪ್ಲೇಲಿಸ್ಟಲ್ಲಿರುತ್ತೆ. ಆಮೇಲೆ ಇದು ಕ್ರೋಶೆಟ್ದು ಸ್ಯಾರಿ ಕುಚ್ಚು ಇದು ಡಿಸೈನ್ಸ್ ಇರುತ್ತೆ, ಅದು ಚೆಕ್ ಮಾಡಿ. ಆಮೇಲೆ ಗೃಹಜ್ಯೋತಿ ಗೃಹಲಕ್ಷ್ಮಿ ವಿಡಿಯೋಗಳನ್ನೂ ಮಾಡಿದ್ದೀನಿ, ಆ ವಿಡಿಯೋಗಳನ್ನೂ ಚೆಕ್ ಮಾಡಿ. ಆವ್ರೇಜ್ ಎಲ್ಲ ಚೆಕ್ ಮಾಡ್ಕೊಳ್ಳೋದು ಕರೆಂಟ್ ಬಿಲ್ದು, ಗೃಹಜ್ಯೋತಿದು. ನೋಡಿ ಹಿಂಗೆ ಇಷ್ಟು ಲಾಕ್ ಮಾಡಿದ್ಮೇಲೆ ಅಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೆ. ಇವಾಗ ಅಲ್ಲಿಗೆ ಆ 2 ಚೈನ್ ಇರುತ್ತಲ್ಲ, ಅಲ್ಲಿಗೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 2 ಸಿಂಗಲ್ ಕ್ರೋಶೆ ಮಾಡಿ ಅಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ 5 ಚೈನ್ ಗ್ಯಾಪ್ ಬಿಟ್ಕೊಂಡಿದ್ದೆ. ನೀವು ಬೇಕಾದ್ರೆ 4 ಆರು ಮಾಡ್ಕೊಳ್ಳಿ. ನಾನು 5 ಕುಚ್ಚು ಕಟ್ಟೋದಕ್ಕೆ 5 ಮಾಡ್ಕೊಂಡಿದ್ದೆ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಫಸ್ಟ್ ಸ್ಟೆಪ್ಪಲ್ಲಿ. ಅಲ್ಲಿಗೆ ನಾನು 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿಲ್ಲ, ನಾನಲ್ಲಿ 4 ಸಿಂಗಲ್ ಕ್ರೋಶೇಸ್ನೇ ಮಾಡ್ತಾಯಿದ್ದೀನಿ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಹಾಗೆ ಫಸ್ಟ್ ಸ್ಟೆಪ್ ಪೂರ್ತಿ ಹಾಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. 4 ಚೈನ್ ಇರೋ ಕಡೆ 4 ಅಥವಾ 5 ಚೈನ್ ಹಾಕ್ಕೊಂಡಿರ್ತೀವಲ್ಲ ಕುಚ್ಚಿಗೋಸ್ಕರ, ಅಲ್ಲಿ ನೀವು 4 ಚೈನ್ ಲಾಕ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದರೆ ಸಿಂಗಲ್ ಕ್ರೋಶೇಸ್ನೇ ಮಾಡಿಕೊಂಡು ಪೂರ್ತಿ ಹೀಗೇ ಸ್ಯಾರಿ ಪೂರ್ತಿ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ನೋಡಿ ಇನ್ನೊಂದು 2 ಬಿಟ್ಕೊಂಡಿದ್ದೀನಿ ಸ್ಲ್ಯಾಂಟಿಂಗ್ ಆರ್ಚ್ನ. ನಾನು ಸ್ಲ್ಯಾಂಟಿಂಗ್ ಆರ್ಚ್ ತುಂಬ ಚೆನ್ನಾಗಿ ಬಂದಿದೆ, ಅದೇ ಫಸ್ಟ್ ತೋರಿಸಿದ್ನಲ್ಲ ನಿಮಗೆ ವಿಡಿಯೋದ ಫಸ್ಟು ಸ್ಲ್ಯಾಂಟಿಂಗ್ ಆರ್ಚ್ ಇದು. ಮತ್ತು ನೋಡಿ ಸೇಮ್ ಹಾಗೇ ಇನ್ನು 2 ಸ್ಲ್ಯಾಂಟಿಂಗ್ ಆರ್ಚ್ ಮಾಡಬೇಕು. ಇಲ್ಲಿಗೆ 4 ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡಬೇಕು.
ಅದು ಸ್ಮಾಲ್ ಪೆಟಲ್ಸ್ ಥರನೇ ಕಾಣುತ್ತೆ. ಅದು ಅಲ್ಲಿ 5 ಪೆಟಲ್ಸ್ ಥರನೇ ಬಂದಿದೆ ಸ್ಲ್ಯಾಂಟಿಂಗ್ ಆರ್ಚಲ್ಲಿ. ಆಮೇಲೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ ಇತ್ತಲ್ಲ, 2 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಇಲ್ಲಿ ಕುಚ್ಚಿಗೋಸ್ಕರ ಬಿಟ್ಕೊಂಡಿದ್ನಲ್ಲ ಆ ಪ್ಲೇಸಲ್ಲಿ ಸಿಂಗಲ್ ಕ್ರೋಶೆಸ್ನೇ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆಸ್ನ ಮಾಡಿ ಇಲ್ಲಿ ಎಂಡಿಂಗ್ ನೋಡಿ, ಎಂಡಿಂಗ್ ಬಂತು. 2 ಸಿಂಗಲ್ ಕ್ರೋಶೆಸ್ನ ಮಾಡಿ ಅದ್ರ ಮೇಲೇ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಕುಚ್ಚೊಳಗಡೆ ಸೇರಿಸ್ಕೊಳ್ಬಿಟ್ರೆ ಅದು ಹಾಗೆ ಸೆಕ್ಯೂರ್ ಆಗಿಬಿಡುತ್ತೆ, ಅದೇನು ಕಾಣೋದಿಲ್ಲ ಅದು. ಇಷ್ಟೇ. ಸೆಕೆಂಡ್ ಸ್ಟೆಪ್ಪು ತುಂಬ ಈಸಿ ಇದೆ ನೋಡಿ, ಟ್ರೈ ಮಾಡಿ. ಇದು ಡಿಸೈನ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ಸ್ಲ್ಯಾಂಟಿಂಗ್ ಆರ್ಚ್, ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ನೀವು ಬೇಕಾದ್ರೆ ನಾನು ಗ್ರೀನ್ ಹಾಕಿದ್ದೀನಲ್ವ, ನೀವು ಬೇರೆ ಕಲರ್ನೂ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ನನ್ನ ಸ್ಯಾರಿಲಿ ಒಂಚೂರು ಗ್ರೀನ್ ಇತ್ತು ಅಂತ ಸ್ವಲ್ಪ ಗ್ರೀನ್ ಯೂಸ್ ಮಾಡಿದೆ ಅಷ್ಟೇ. ನೋಡಿ ಇದು ಥರ್ಡ್ ಸ್ಟೆಪ್ ಹೀಗೆ ಬರುತ್ತೆ. ಪಿಂಕಲ್ಲಿ ನಾನು ಫಿನಿಶ್ ಮಾಡಿದ್ದೀನಿ. ಒಂದೊಂದು ಬೀಡ್ಸ್ ಹಾಕ್ಕೊಂಡು ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಬೀಡ್ ಹಾಕ್ಕೊಂಡು ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅದು ನೋಡಿ. ಎಲ್ಲೂ ಬೆಂಡ್ ಆಗ್ತಿಲ್ಲ, ಆರ್ಚ್ ಎಷ್ಟು ನೀಟಾಗಿ ಬಂದಿದೆ. ಒಂದ್ಸಲಿ ಟ್ರೈ ಮಾಡಿ, ಇದು ಈಸಿ ಇದೆ ನೋಡಿ. ಇವಾಗ ನಾನು 4 ಹಾಕ್ಬಿಟ್ಟಿದ್ದೀನಿ. 4 ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಈಗ ಇದು ಹೀಗೆ ಫಸ್ಟ್ ನೋಡಿ, ಇಲ್ಲಿ ನಿಮಗೆ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಬಿಟ್ಕೊಂಡಿರ್ತಿಲ್ಲ, ಫಸ್ಟು 1 2 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಹಾಗೆಯೇ ನೋಡಿ ಇಲ್ಲಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಕುಚ್ಚಿಗೋಸ್ಕರ. ಇಲ್ಲಿ ನೀವು ಚೈನಾರು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಆ ಸಿಂಗಲ್ ಕ್ರೋಶೆ ಮೇಲೇ ಮತ್ತೆ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬಹುದು ನೋಡಿ. ಅಲ್ಲಿ 4 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ನಲ್ಲ, ಅಲ್ಲಿಗೆ 4 ಸಿಂಗಲ್ ಕ್ರೋಶೆಸ್ನೇ ಮಾಡಿಕೊಂಡು ಇವಾಗ ಬೀಡ್ ಹತ್ರ ಅಲ್ಲಿ 4 ಚೈನ್ ಹಾಕ್ಕೊಂಡಿದ್ವಲ್ವ, ಬೀಡ್ ಹತ್ರನೂ 4 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿಗೆ ಮತ್ತೆ 4 ಚೈನಾರು ಹಾಕ್ಕೊಳ್ಬಹುದು, ಇಲ್ಲಾಂದರೆ 3 ಆರು ಹಾಕ್ಕೊಳ್ಬಹುದು. ನಾನಿಲ್ಲಿ 3 ಸಿಂಗಲ್ ಕ್ರೋಶೆಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗಿನ್ನೂ ಗ್ಯಾಪ್ ಇದೆ, ನಿಮ್ಮದು ಜಾಸ್ತಿ ದೊಡ್ಡದಾಗಿ ಚೈನ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ 4 ಸಿಂಗಲ್ ಕ್ರೋಶೆಸ್ನೇ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮತ್ತೆ ಲಾಕ್ ಮಾಡಿದ್ವಲ್ಲ, 4 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೇ ಮತ್ತೆ ಲಾಕ್ ಮಾಡಬೇಕು ನೋಡಿ. ಅಲ್ಲಿ ಹೋಲ್ ಕಾಣ್ತಾ ಇದೆ, ಆ ಹೋಲ್ ಮೇಲೇ ಲಾಕ್ ಮಾಡಬೇಕು. ಈಗ ಲಾಕ್ ಮಾಡಾದ್ಮೇಲೆ ನಾವಿಲ್ಲಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ನ ರಿಮೂವ್ ಮಾಡಿ ಒಂದು ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಸ್ಮಾಲ್ ಬೀಡ್ ತಗೊಂಡು ಬೀಡ್ ಲಾಕ್ ಮಾಡೋದು ಏನು ಬೇಡ, ಹಾಗೆ ಡೈರೆಕ್ಟಾಗೇ ಸಿಂಗಲ್ ಕ್ರೋಶೆ ಮಾಡಿಬಿಡಿ. ಈಸಿ ಇದೆ ನೋಡಿ, ಬೇಗನೂ ಮುಗ್ದೋಗ್ಬಿಡುತ್ತೆ ಇದು. ಸೆಕೆಂಡ್ ಸ್ಟೆಪ್ ಅಂತೂ ತುಂಬ ಈಸಿ, ಬರೀ ಚೈನ್ ಹಾಕ್ಕೊಂಡು ಹೋಗೋದು. ಥರ್ಡ್ ಸ್ಟೆಪ್ ಅಷ್ಟೇ, ಒಂದೊಂದೇ ಬೀಡ್ ಅಲ್ವಾ, ಬೇಗ ಈಸಿಯಾಗಿ ಮುಗ್ದೋಗ್ಬಿಡುತ್ತೆ. ಇಷ್ಟೇ ನೋಡಿ, 1 ಸಿಂಗಲ್ ಕ್ರೋಶೆ ಬೀಡು, ಅದು ಸಿಂಗಲ್ ಕ್ರೋಶೆ ಆಗುತ್ತೆ. ಆಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಅಷ್ಟೇ, 3. ಅಲ್ಲಿ ನಾವು 4 ಚೈನ್ ಹಾಕಿದ್ವಲ್ಲ, ಈ ಬೀಡ್ ಸ್ವಲ್ಪ ದಪ್ಪ ಇದೆ, ಅದಕ್ಕೆ ನಾನು 4 ಸಿಂಗಲ್ ಕ್ರೋಶೆ ಮಾಡಲಿಲ್ಲ, 4 ಚೈನ್ ಹಾಕಿದ್ನಲ್ಲ, ಅದಕ್ಕೆ 3 ಅಷ್ಟೇ. ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಅದೇನಾದ್ರು ಬೆಂಡ್ ಆಗುತ್ತೆ ಅಂತ ಅಂದರೆ 3 ಅಷ್ಟೇ ಹಾಕ್ಕೊಳ್ಳಿ. ಇಲ್ಲ ಅಂತ ಇನ್ನೂ ಗ್ಯಾಪ್ ಉಳಿತಿದೆ ಅಂತ ಅಂದರೆ 4 ಹಾಕ್ಕೊಳ್ಳಿ. ನನಗಿಲ್ಲಿ 3 ಅಷ್ಟೇ ಆಯಿತು. 3 ಚೈನ್ ಅಷ್ಟೇ ಬೀಡ್ ಹಾಕ್ಕೊಂಡು ನೋಡಿ. ಇಷ್ಟೇ ಥರ್ಡ್ ಸ್ಟೆಪ್ಪು, ಇಷ್ಟೇ ನೋಡಿ. ಇವಾಗ ಲಾಕ್ ಮಾಡೋದು, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಅಷ್ಟೇ. ಆ ಚೈನ್ ಒಳಗಡೆ ವರ್ಕ್ ಮಾಡಿದ್ರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ಎಲ್ಲೂ ಬೆಂಡ್ ಆಗೋದಿಲ್ಲ ಆರ್ಚು. ಬಿಗಿನರ್ಸು ಟ್ರೈ ಮಾಡಿ, ಈಸಿ ಇದೆ ಇದು. ಇಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಲ್ಲ, ಸ್ಯಾರಿ ಥ್ರೆಡ್ನೇ ಯೂಸ್ ಮಾಡಿಕೊಂಡು, ನೀವು ಬೇಕಾದ್ರೆ ಜಿಗ್ಝ್ಯಾಗ್ ನೀವು ಹೊರಗಡೆ ಮಾಡಿಸ್ತೀವಿ ಅಂತ ಅಂದರೆ ಅವ್ರಿಗೆ ಹೇಳಿಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಬೇಕಾದರೆ ನೀವು ಇಟ್ಕೊಂಡು ಅದರಲ್ಲೇ ನೀವು ಬೇಕಾದರೆ ಆ ಥ್ರೆಡ್ನೇ ಯೂಸ್ ಮಾಡ್ಕೊಳ್ಬಹುದು. ಅದು ತುಂಬ ಶೈನಿಂಗ್ ಆಗಿರುತ್ತಲ್ವ, ರೇಷ್ಮೆ ಸ್ಯಾರಿದಿದು ತುಂಬ ಶೈನಿಂಗ್ ಇರುತ್ತೆ. ನಾನು ಅದನ್ನೇ ಯೂಸ್ ಮಾಡಿರೋದು ನೋಡಿ. ಇದು ಒಂದು ಹಾಕಿದ್ರೆ ಮುಗಿಯುತ್ತೆ. ಇನ್ನೊಂದು ಬೀಡ್ ಹಾಕಿ ಆಮೇಲೆ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅದನ್ನು ಬಿಟ್ಟು ನೀವು ಚೈನ್ ಹಾಕ್ತಿರಲ್ಲ ಅಲ್ಲೇ ಹಾಕ್ಬೋದು ನೋಡಿ. ಈಗ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ.
ಇವಾಗ ಇಲ್ಲಿ 2 ಚೈನ್ ಹಾಕಿದ್ವಲ್ವಾ, ಅದನ್ನು ಬಿಟ್ಟು ಅಲ್ಲಿ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಯಾಕಂತಂದರೆ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆ 2 ಚೈನ್ ಇದೆಯಲ್ಲ, ಅದು ಲಾಸ್ಟ್ ಎಂಡಿಂಗಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ, ಆ 2 ಚೈನ್ಗೆ ಹಾಕೋಕ್ಕೆ ಹೋಗಬೇಡಿ. ಮತ್ತು ಲಾಸ್ಟ್ ಎಂಡಿಂಗಲ್ಲಿ ಹಾಕ್ಕೊಂಡೋಗಿ ನೋಡಿ. ಈ ಥರನೇ 3rd ಸ್ಟೆಪ್ ಈ ಥರ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ. ಆರ್ಚ್ಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಬೆಂಡ್ ಆಗಿಲ್ಲ. ನೀವು ಅಷ್ಟೇ ತುಂಬ ಲೂಸ್ ಮಾಡಬೇಡಿ, ತುಂಬ ಟೈಟು ಮಾಡಬೇಡಿ. ನೋಡಿ ನೀಟಾಗಿ ಬಂದಿದೆ. ಇದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 2 ಅಷ್ಟೇ ಬಿಟ್ಕೊಂಡಿದ್ದೀನಿ ಸ್ಲ್ಯಾಂಟಿಂಗ್ ಆರ್ಚ್. ನಾನು ನಿಮ್ಗೆ ಮತ್ತೊಂದ್ಸಲಿ ತೋರಿಸೋಣ ಎಂಡಿಂಗಲ್ಲಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಹೇಗೆ ಉಡಿಸೋದು ದೇವಿಗೆ ಅನ್ನೋ ವೀಡಿಯೋನು ಮಾಡಿದ್ದೀನಿ. ಆ ವಿಡಿಯೋನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ಸ್ಯಾರಿನೂ ಉಡಿಸಿದ್ದೀನಿ. ಆಮೇಲೆ ಸ್ಯಾರಿಲೂ ಉಡಿಸಿ ತೋರಿಸಿದ್ದೀನಿ. ಆ ವಿಡಿಯೋನು ಚೆಕ್ ಮಾಡಿ. ಆಮೇಲೆ ಗೃಹ ಲಕ್ಷ್ಮಿದುವೆ ಮತ್ತು ಗೃಹ ಜ್ಯೋತಿದುವೆ. ಆಮೇಲೆ ಗೃಹ ಜ್ಯೋತಿದು ಆ್ಯಾವ್ರೇಜ್ ಎಲ್ಲ ಚೆಕ್ ಮಾಡ್ಕೊಳ್ಳೋದನ್ನೆಲ್ಲ ತೋರಿಸಿದ್ದೀನಿ ಕರೆಂಟ್ ಬಿಲ್ ಇಟ್ಕೊಂಡು. ಆ ವಿಡಿಯೋನು ನೋಡಿ, ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಅದನ್ನು ಹೇಗೆ ಆ್ಯಾವ್ರೇಜ್ ಚೆಕ್ ಮಾಡ್ಕೊಳ್ಳೋದು ಕರೆಂಟ್ ಬಿಲ್ಲಲ್ಲಿ ಅಂತ. ಮತ್ತು ಮೋಟಿವೇಶನಲ್ ಅಂತ ಅದೊಂದು ಪ್ಲೇಲಿಸ್ಟಲ್ಲಿದೆ, ಅಲ್ಲೂ ಹೋಗಿ ಚೆಕ್ ಮಾಡಿ. ಅಲ್ಲೂ ಮೋಟಿವೇಶನಲ್ ವೀಡಿಯೋಸ್ ಒಂದಷ್ಟು ಹಾಕಿದ್ದೀನಿ ನೋಡಿ. ಈಗ ಅದಷ್ಟು ಎಂಡಿಂಗ್ ಆಯ್ತಲ್ವ, ಇನ್ನು 2 ಇದೆ. 2 ಪೆಟಲ್ಸ್ ಮಾತ್ರ, 2 ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಅಲ್ಲಿ ಮಾಮೂಲಿ ಅಲ್ಲೇ ಮುಂಚೆ ಮಾಡಿದ್ವಲ್ಲ ಹಾಗೇ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಆಮೇಲೆ ಒಂದು ಬೀಡ್ ತಗೊಂಡು ಅದು ಸಿಂಗಲ್ ಕ್ರೋಶೆ ಥರನೇ ಆಗುತ್ತೆ, ಯಾಕಂದರೆ ಲಾಕ್ ಮಾಡೋದಿಲ್ಲ ಅಲ್ವಾ. ಅದು ಸಿಂಗಲ್ ಕ್ರೋಶೆ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಅಷ್ಟೇ. ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಒಂದು ಪೆಟಲ್ ಮೇಲೆ ಒಂದು ಬೀಡ್ ಆಗುತ್ತೆ. ಒಟ್ಟು 5 ಬೀಡ್ಸ್ ಆಗುತ್ತೆ ನೋಡಿ. ಕುಚ್ಚು ಕಟ್ಟಿದ್ಮೇಲೆ ನೋಡಿ, ಇದು ಸ್ಯಾರಿಲೇ ಯೂಸ್ ಮಾಡ್ಕೊಂಡಿರೋದು. ಇದು ಆ ಪಿಂಕ್ ಕಲರ್ ಥ್ರೆಡ್ಡು. ಆಮೇಲೆ ಗ್ರೀನು ಅಷ್ಟೇ, ಗ್ರೀನ್ ಇತ್ತು ಅಲ್ಲಿ, ಅದಕ್ಕೆ ಈ ಗ್ರೀನುವೇ ಮಧ್ಯ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಆ ಫಸ್ಟ್ ವಿಡಿಯೋನು ಹೋಗಿ ಚೆಕ್ ಮಾಡಿ, ಯಾಕಂದರೆ ತುಂಬ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸಲಿಲ್ಲ. 30 ಮಿನಿಟ್ಸ್ ಮೇಲೆ ಆಗ್ತಾಯಿತ್ತು ವಿಡಿಯೋ, ಅದಕ್ಕೆ 2 ಪಾರ್ಟ್ಸ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ಆ ವಿಡಿಯೋನ ಚೆಕ್ ಮಾಡಿ ಆಮೇಲೆ ಈ ಡಿಸೈನ್ನ ಟ್ರೈ ಮಾಡಿ ಇದನ್ನು ಹಾಕ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನಮಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.